ಮೆಟ್ರೋ ದರ ಏರಿಸಲು ಬರೋಬ್ಬರಿ 26 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಮೆಟ್ರೋ ದರ ಹೆಚ್ಚಿಸುವುದಕ್ಕೆ ಅಧ್ಯಯನ ಮಾಡಿತ್ತು ಬಿಎಂಆರ್ಸಿಎಲ್. ಅದರ ಖರ್ಚು ಇದು. ಈಗಾಗಲೇ ನೋಡಿದ್ದೇವೆ ನಾವು, ಮೆಟ್ರೋ ದರ ಏರಿಕೆಯಾಗಿದೆ. ಬಟ್ ಒಂದು ತಂಡವನ್ನು ಮಾಡಿದ್ರು, ಬೇರೆ ಬೇರೆ ಕಡೆ ಕಳಿಸಿದ್ರು. ಬಿಎಂಆರ್ಸಿಎಲ್ ವತಿಯಿಂದ 26 ಲಕ್ಷ ಖರ್ಚಾಗಿದ್ದು. ದೆಹಲಿ, ಚೆನ್ನೈ, ಹಾಂಗ್ಕಾಂಗ್, ಸಿಂಗಾಪುರಕ್ಕೆ ಈ ಒಂದು ತಂಡ ಹೋಗಿತ್ತು. ಅಂದರೆ ಒಂದು ಕಮಿಟಿ ಮಾಡಿದ್ರು. ಮೆಟ್ರೋ ದರ ಏರಿಕೆ ಅಧ್ಯಯನಕ್ಕಾಗಿ ಲಕ್ಷ ಖರ್ಚನ್ನು ಮಾಡಿದ್ದಾರೆ. ಸಮಿತಿಯ ಮೂವರ ವಿದೇಶ ಪ್ರಯಾಣದ ಖರ್ಚು 12.97 ಲಕ್ಷ. ಜೊತೆಗೆ ಬಿಎಂಆರ್ಸಿಎಲ್ ಸಿಬ್ಬಂದಿಗೆ ವೆಚ್ಚ 12.88 ಲಕ್ಷ. ಆರ್ಟಿಐನಲ್ಲಿ ಬಯಲಾಯಿತು ಬಿಎಂಆರ್ಸಿಎಲ್ ಖರ್ಚಿನ ಮಾಹಿತಿ. ಮೆಟ್ರೋ ದರ ಏರಿಸೋಕೆ ನೋಡಿ 26 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಂದರೆ ಜನರ ದುಡ್ಡು ಯಾವ ರೀತಿ ಪೋಲಾಗ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಆಯಿತು, ಫ್ಲೈಟ್ ಟಿಕೆಟ್ ಅಷ್ಟಿದೆ ನಿಮಗೆ. ದೆಹಲಿ, ಚೆನ್ನೈ, ಹಾಂಗ್ಕಾಂಗ್, ಸಿಂಗ್ಪುರ. ದೆಹಲಿ, ಚೆನ್ನೈಲಿ ನಮ್ಮ ದೇಶದಲ್ಲೇ ಇದ್ದಾವೆ. ಹಾಂಗ್ಕಾಂಗ್, ಸಿಂಗ್ಪುರಕ್ಕೆ ಒಂದು 3 ಜನರ ಒಂದು ತಂಡ. 12.97 ಲಕ್ಷ, 13 ಲಕ್ಷ ಅಂದ್ಕೊಳ್ಳೋಣ. ಉಳಿದಂತಹ 13 ಲಕ್ಷ ಈ ಸಿಬ್ಬಂದಿಗೆ, ಅಂದರೆ ಬಿಎಂಆರ್ಸಿಎಲ್ ಸಿಬ್ಬಂದಿಗೆ ಖರ್ಚಾಗಿದೆ ಅಂತೆ. ಆರ್ಟಿಐನಲ್ಲಿ ಅವರ ಖರ್ಚಿನ ಮಾಹಿತಿ ಲಭ್ಯ ಆಗಿದೆ. ಅಂದರೆ 3 ಜನ ಇರೋದು. 3 ಜನರ ಕಮಿಟಿನ ಮಾಡಿದ್ರು ಬಿಎಂಆರ್ಸಿಎಲ್. ಇಲ್ಲಿಂದ ಅಲ್ಲಿ ಹೋಗಿ ಅವರು ಅಧ್ಯಯನ ಮಾಡಿಕೊಂಡು ಬಂದರು. ಅಲ್ಲಿ ಅವರು ಉಳ್ಕೊಳ್ಳಿಕ್ಕೆ ಹೋಟೆಲ್ಲು, ಊಟ, ವಸತಿ ವ್ಯವಸ್ಥೆ ಅದೆಷ್ಟೆಷ್ಟು ಖರ್ಚು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. 13 ಲಕ್ಷ ಖರ್ಚು ಮಾಡಿದ್ದಾರೆ. 1 ವಾರ ಅಂತ ಟೈಮ್ ಇಟ್ಕೊಳ್ಳೋಣ ನಾವು. 3 ಜನ 1 ವಾರಕ್ಕೆ 13 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಾ? ಈಗ ವಿದೇಶಗಳಲ್ಲಿ ಹೋಟೆಲ್ಗಳ ದರಗಳು ಕೂಡ ಜಾಸ್ತಿ ಇರುತ್ತೆ, ಅದನ್ನ ಒಪ್ಕೊಳ್ತೀವಿ. ಆದರೆ ಇಲ್ಲಿ ಈ ಸಿಂಗಪುರ್ ಮತ್ತು ಹಾಂಗ್ಕಾಂಗ್ 2 ದೇಶಕ್ಕೆ ಹೋಗಿತ್ತು. ಹಾಗಾಗಿನೇ ಭಾರಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರ ದುಡ್ಡು ಹೇಗೆ ಎಲ್ಲಿ ಪೋಲಾಗ್ತಾ ಇದೆ ಅನ್ನೋದಕ್ಕೆ. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ಐಷಾರಾಮಿಯಾಗಿ ನಡೆದಿದೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ.